ಇಷ್ಟಲಿಂಗದಿ ಮನವ ನೆಟ್ಟನೆ ನಿಲ್ಲಿಸದೆ ಕಷ್ಟ ಭ್ರಮೆಗಳಲ್ಲಿ ಮುಳುಗಿರಲು ಕರ್ಮದ ಬಟ್ಟೆಗೆ ಹೋಹ ಸರ್ವಜ್ಞ. ಸರಳವಾಗಿ ಕಂಡರೂ ಆಧ್ಯಾತ್ಮದ ಆಳವಾದ ಸತ್ಯವನ್ನು ಸಾರುವ ಸರ್ವಜ್ಞನ ಈ ತ್ರಿಪದಿಯು ಮನುಷ್ಯನ ಮನಸ್ಸಿನ ಚಂಚಲತೆ ಮತ್ತು ಗುರಿಯಿಲ್ಲದ ಬದುಕಿನ ಪರಿಣಾಮಗಳನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸುತ್ತದೆ. ವಚನ ಸಾಹಿತ್ಯದಲ್ಲಿ ಇಷ್ಟಲಿಂಗವು ಅಂತರಂಗದ ಅರಿವಿನ ಸಂಕೇತ. ಸರ್ವಜ್ಞ ಇಲ್ಲಿ ಹೇಳುತ್ತಿರುವುದು ಏನೆಂದರೆ, ಒಬ್ಬ ಸಾಧಕ ಅಥವಾ ಮನುಷ್ಯನು ತನ್ನ ಗುರಿಯ ಮೇಲೆ ಮನಸ್ಸನ್ನು ನೆಟ್ಟನೆ ಅಂದರೆ ನೇರವಾಗಿ ಮತ್ತು ದೃಢವಾಗಿ ನಿಲ್ಲಿಸಬೇಕು. ಮನಸ್ಸು ಚದುರಿ ಹೋಗದೆ ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತವಾದಾಗ ಮಾತ್ರ ಮನುಷ್ಯನಿಗೆ ಆತ್ಮಸಾಕ್ಷಾತ್ಕಾರ ಸಾಧ್ಯ. ನಾವು ನಮ್ಮ ಜೀವನದ ಬಹುಪಾಲು ಸಮಯವನ್ನು ಭ್ರಮೆಗಳಲ್ಲಿ ಕಳೆಯುತ್ತೇವೆ. ನಶ್ವರವಾದ ವಸ್ತುಗಳು, ಅಧಿಕಾರ, ಹಣ ಮತ್ತು ಸಂಬಂಧಗಳೇ ಶಾಶ್ವತವೆಂದು ನಂಬಿ ಅವುಗಳ ಬೆನ್ನತ್ತಿ ಹೋಗುತ್ತೇವೆ. ಈ ಕಷ್ಟ ಭ್ರಮೆಗಳು ನಮ್ಮನ್ನು ಎಷ್ಟರ ಮಟ್ಟಿಗೆ ಆವರಿಸಿಕೊಳ್ಳುತ್ತವೆ ಎಂದರೆ ನಮಗೆ ನಮ್ಮ ಅಂತರಾತ್ಮದ ಅರಿವೇ ಇಲ್ಲದಂತಾಗುತ್ತದೆ. ಇವುಗಳನ್ನು ಸರ್ವಜ್ಞ ಕಷ್ಟ ಎಂದು ಕರೆದಿದ್ದಾನೆ, ಏಕೆಂದರೆ ಇವು ಅಂತಿಮವಾಗಿ ದುಃಖವನ್ನೇ ನೀಡುತ್ತವೆ. ಯಾವಾಗ ಮನುಷ್ಯ ತನ್ನ ಮನಸ್ಸನ್ನು ಉನ್ನತವಾದ ದೈವತ್ವದಲ್ಲಿ ಅಥವಾ ಸತ್ಯದಲ್ಲಿ ನೆಲೆಗೊಳಿಸುವುದಿಲ್ಲವೋ ಆಗ ಆತ ಸಹಜವಾಗಿಯೇ ಲೌಕಿಕ ಆಸೆಗಳಿಗೆ ಬಲಿಯಾಗುತ್ತಾನೆ. ಈ ಆಸೆಗಳು ಅವನಿಂದ ವಿವಿಧ ಕೆಲಸಗಳನ್ನು ಅಂದರೆ ಕರ್ಮಗಳನ್ನು ಮಾಡಿಸುತ್ತವೆ. ಈ ಕರ್ಮಗಳ ಫಲವಾಗಿ ಅವನು ಹುಟ್ಟು ಸಾವಿನ ಚಕ್ರಕ್ಕೆ ಸಿಲುಕುತ್ತಾನೆ. ಬಟ್ಟೆ ಎಂದರೆ ಹಾದಿ ಅಥವಾ ರಸ್ತೆ. ಮನಸ್ಸನ್ನು ಭಕ್ತಿಯಲ್ಲಿ ನಿಲ್ಲಿಸದಿದ್ದರೆ ಮನುಷ್ಯನು ಸಂಸಾರದ ಕರ್ಮದ ಹಾದಿಯಲ್ಲಿ ಅಲೆದಾಡುತ್ತಲೇ ಇರಬೇಕಾಗುತ್ತದೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಎಂಬಂತೆ ಮನಸ್ಸೇ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ. ಮನಸ್ಸನ್ನು ಇಷ್ಟಲಿಂಗದಲ್ಲಿ ಅಂದರೆ ದೈವದಲ್ಲಿ ನಿಲ್ಲಿಸಿದರೆ ಮೋಕ್ಷ, ಇಲ್ಲದಿದ್ದರೆ ಭ್ರಮೆ ಎಂಬ ಬಂಧನ. ಜೀವನದಲ್ಲಿ ಒಂದು ಉನ್ನತವಾದ ಗುರಿ ಇಲ್ಲದಿದ್ದರೆ ನಾವು ಲೌಕಿಕ ಜಂಜಾಟಗಳಲ್ಲೇ ಕಳೆದು ಹೋಗುತ್ತೇವೆ ಎಂಬ ಎಚ್ಚರಿಕೆಯನ್ನು ಇದು ನೀಡುತ್ತದೆ. ಕೇವಲ ಮೇಲ್ನೋಟಕ್ಕೆ ಲಿಂಗವನ್ನು ಧರಿಸಿದರೆ ಸಾಲದು, ಮನಸ್ಸು ಅದರಲ್ಲಿ ಸ್ಥಿರವಾಗಿರಬೇಕು. ಬಾಹ್ಯ ಆಚರಣೆಗಿಂತ ಅಂತರಂಗದ ಶುದ್ಧಿ ಮುಖ್ಯ ಎಂಬುದು ಇಲ್ಲಿನ ಸಾರ. ಒಟ್ಟಾರೆಯಾಗಿ ಈ ತ್ರಿಪದಿಯು ಮನುಷ್ಯನಿಗೆ ತನ್ನ ಅಂತರಾತ್ಮವನ್ನು ಅರಿಯಲು ಮತ್ತು ಲೌಕಿಕ ಮಾಯೆಗಳಿಂದ ದೂರವಿರಲು ಕರೆ ನೀಡುತ್ತದೆ. ದೇವರಲ್ಲಿ ಅಥವಾ ಸತ್ಯದಲ್ಲಿ ಮನಸ್ಸನ್ನು ನೆಡದಿದ್ದರೆ ಮನುಷ್ಯನು ತಾನು ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸುತ್ತಾ ಸಂಸಾರದ ಸುಳಿಯಲ್ಲಿ ಸುತ್ತುತ್ತಿರಬೇಕಾಗುತ್ತದೆ ಎಂಬುದು ಸರ್ವಜ್ಞನ ಖಚಿತವಾದ ಅಭಿಪ್ರಾಯ.